ಹಾಯ್ ಆಲ್, ಇದು ಸ್ಯಾಟರ್ಡೇ ವ್ಲಾಗ್. ಒಬ್ರು ನನಗೆ ಮೆಸೇಜ್ ಮಾಡಿದ್ರು, ತುಂಬಾ ಜನ ಬಂದು ನೋಡ್ಕೊಂಡು ಹೋಗ್ತಾರೆ, ಬಟ್ ಮದ್ವೆ ಸೆಟ್ ಆಗ್ತಾ ಇಲ್ಲ, ಏನಾದ್ರೂ ಪೂಜೆ ಇದ್ರೆ ಹೇಳಿ ಅಂತ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ರೆ ಮತ್ತಷ್ಟು ಜನಕ್ಕೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ವಿಡಿಯೋದಲ್ಲಿ ತಿಳಿಸಿ. ಯಾರಿಗಾದ್ರೂ ಮದ್ವೆಲಿ ತುಂಬಾ ಅಡೆತಡೆ ಆಗ್ತಾ ಇದೆ, ಏನೇ ಮಾಡಿದ್ರು ಮದ್ವೆ ಸೆಟ್ ಆಗ್ತಾ ಇಲ್ಲ, ಇಲ್ಲ ಕೊನೆ ಮೂಮೆಂಟ್ ಅಲ್ಲಿ ಮದ್ವೆ ಕ್ಯಾನ್ಸಲ್ ಆಗ್ತಾ ಇದೆ ಅನ್ನೋರು, ಹುಡುಗ ಅಥವಾ ಹುಡುಗಿ ಯಾರಾದ್ರೂ ಪರವಾಗಿಲ್ಲ, ಈ ರೀತಿ ಮಾಡೋದ್ರಿಂದ ಆದಷ್ಟು ಬೇಗ ನಿಮ್ಗೆ ಕಂಕಣ ಭಾಗ್ಯ ಕೂಡ ಬರುತ್ತೆ. ಒಂದು ಅರಿಶಿಣದ ಕೊಂಬಿಗೆ 5 ಅಥವಾ 9 ಎಳೆ ದಾರ ಮಾಡಿ ಕಟ್ಟಿ ಅದನ್ನ ನಿಮ್ಮ ಮನೆಯ ದೇವರ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ಅದನ್ನ ನಿಮ್ಮ ಮನೆಯ ಮೇನ್ ಡೋರ್ ಹತ್ರ ಕಟ್ಟಬೇಕು. ನೀವು ಪ್ರತಿನಿತ್ಯ ಅದರ ಕೆಳಗೆ ಓಡಾಡಬೇಕಾಗುತ್ತೆ. ಹಾಗೂ ನಿಮ್ಮ ವಯಸ್ಸು ಎಷ್ಟು, ಉದಾಹರಣೆಗೆ 30 ವರ್ಷ ಅನ್ಕೊಳ್ಳಿ, 30 ವಿಳೆದೆಳೆನ ಹಾರ ಮಾಡಿ ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಕೊಡ್ಬೇಕು. ಯಾರಿಗಾದ್ರೂ ಹಾರ ಕಟ್ಟಕ್ ಬರಲ್ಲ ಅಂತಿದ್ರೆ ಮನೇಲಿ ಯಾರಾದ್ರೂ ಕಟ್ಕೊಡ್ಬೋದು, ಆದ್ರೆ ಅದನ್ನ ಮದ್ವೆ ಆಗ್ಬೇಕಾಗಿರೋ ಹುಡುಗ ಅಥವಾ ಹುಡುಗಿನ ತಗೊಂಡೋಗಿ ಆಂಜನೇಯ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬರಬೇಕು. ಹಾಗೆ ಅವತ್ತಿನ ದಿನ ನೀವು ನಾನ್ ವೆಜ್ ಸೇವಿಸೋ ಹಾಗಿಲ್ಲ. ಯಾವುದೇ ಪೂಜೆ ಆದ್ರೂ 1 ದಿನ ಅಥವಾ 2 ದಿನ ಮಾಡಿದ್ರೆ ಫಲ ಸಿಗಲ್ಲ. ಸೊ ಹಾಗಾಗಿ ನಿಮ್ಮ ಮದ್ವೆ ಫಿಕ್ಸ್ ಆಗೋವರೆಗೂ ಪ್ರತಿ ಶನಿವಾರ ಈ ರೀತಿ ಮಾಡಬೇಕಾಗತ್ತೆ. ನಮ್ಮ ಮನೆ ದೇವರು ಆಂಜನೇಯ, ಹಾಗಾಗಿ ಆಂಜನೇಯನಿಗೆ ಪ್ರಿಯವಾದದ್ದು ವಿಳ್ಯದೆಲೆ. ನಾನು ಏನಾದ್ರೂ ಕೆಲಸ ಆಗ್ಬೇಕು ಅನ್ಕೊಂಡ್ರೆ ಸಂಕಲ್ಪ ಮಾಡ್ಕೊಂಡು 21 ವಿಳ್ಯದೆಲೆನ ಹಾರ ಮಾಡಿ ಹಾಕ್ತೀನಿ. ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ, ಭಕ್ತಿ, ಪರಿಶ್ರಮ ಇದ್ರೆ ಫಲ ಖಂಡಿತ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ, ನನ್ನ ಪೇಜ್ ಅನ್ನು ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.